ಗುರುದತ್ತ ಗಾಣಿಗ ಅವರ ಈ ಕರಾವಳಿಯ ಬಗ್ಗೆ ಅಲ್ಲ, ಕರಾವಳಿಯ ಕಂಬಳದ ಬಗ್ಗೆ. ಆಕ್ಚುಲಿ ಇದೊಂದು ಸ್ಪೋರ್ಟ್ಸ್ ಡ್ರಾಮಾ. ಚಿತ್ರದ ಇಡೀ ಬ್ಯಾಕ್ ಡ್ರಾಪ್ ನಲ್ಲಿ, ಅಂಡರ್ ಕರೆಂಟ್ ನಲ್ಲಿ ಸ್ಪೋರ್ಟ್ ಇದ್ದೇ ಇರುತ್ತೆ. ಆದ್ರೆ ಅದರ ಸುತ್ತಲೂ ಕಟ್ಟಿರೋ ಡ್ರಾಮಾ ಚಿತ್ರದ ಫೋರ್ ಗ್ರೌಂಡ್ ನಲ್ಲಿ ಇರುತ್ತೆ. ಆಬ್ವಿಯಸ್ಲಿ ಕಂಬಳ ಇಸ್ ದ ಸ್ಪೋರ್ಟ್ ಹಿಯರ್. ಈ ಚಿತ್ರದ ಅಟೆಂಪ್ಟ್ ಹಾಗೂ ಇಂಟೆನ್ಷನ್ ತುಂಬಾ ಎವಿಡೆಂಟ್ ಆಗಿ ಹೊರಹೊಮ್ಮಿದೆ. ಟೆಕ್ನಿಕಲಿ ಸುಪೀರಿಯರ್ ಆಗಿ, ರೈಟಿಂಗ್ ನಲ್ಲಿ ಸ್ವಲ್ಪ ಡೇರಿಂಗ್ ಆಗಿ, ಮೇಕಿಂಗ್ ನಲ್ಲಿ ಸ್ಪಿರಿಟೆಡ್ ಆಗಿ ಇರಬೇಕು ಅನ್ನೋ ಉದ್ದೇಶ ಎವಿಡೆಂಟ್ ಆಗಿ ಕಂಡು ಬಂದಿದೆ. ಕರಾವಳಿಯಿಂದ 70 ಕಿಲೋಮೀಟರ್ಗಳ ದೂರದಲ್ಲಿರೋ ಕುಲ್ಕುಂದ, ಅಲ್ಲಿಂದ ಕೋಣಗಳು ಬಂದು ಕರಾವಳಿಯಲ್ಲಿ ಕಂಬಳದಲ್ಲಿ ಭಾಗವಹಿಸುತ್ತವೆ. ಕಂಬಳದ ಆಕ್ಚುಯಲ್ ರೇಸ್, ಆ ಓಟ ಸುಮಾರು 15 ಸೆಕೆಂಡ್ ಮಾತ್ರ ಇರಬಹುದು. ಆದ್ರೆ ಅದರ ಹಿಂದೆ ಇರೋ ಕಥೆಗಳು, ಮಾನವ ಸಂಬಂಧಗಳು, ಮನುಷ್ಯ ಹಾಗೂ ಪ್ರಾಣಿಯ ಸಂಬಂಧಗಳು, ಮೇಲು ಕೀಳು ಭೇದ ಭಾವಗಳ ಒಳಗೆ ಮುಳುಗಿರೋ ಮಾನವ ಮೃಗವಾಗೋ ಕಥೆಗಳು, ಇವೆಲ್ಲವೂ ಆ ಸ್ಪೋರ್ಟ್ ನ ಒಳಗಿರೋ ಡ್ರಾಮಾ. ಇದು ಒಬ್ಬ ಹೀರೋ ಕಥೆಯಲ್ಲ. ಈ ಕಥೆಗೆ 3 ಪ್ರೊಟಾಗನಿಸ್ಟ್ಸ್ ಇದ್ದಾರೆ. ಧನಂಜಯ್ ಆಗಿ ಪ್ರಜ್ವಲ್ ದೇವರಾಜ್ ಅವರು, ಮಹಾವೀರನಾಗಿ ರಾಜ್ ಬಿ ಶೆಟ್ಟಿ ಅವರು, ಮಹಾಬಲನಾಗಿ ಮಿತ್ರ ಅವರು. ಅದರಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಪಾತ್ರಕ್ಕೆ ಹೆಚ್ಚು ವೆಯ್ಟೇಜ್ ಇದೆ. ಆಕ್ಚುಲಿ ಅದನ್ನೇ ನಾನು ರೈಟಿಂಗ್ ನಲ್ಲಿ ಒಂದು ಡೇರಿಂಗ್ ಅಟೆಂಪ್ಟ್ ಆಗಿದೆ ಅಂತ ಹೇಳಿದ್ದು. ಅದರಿಂದ ಚಿತ್ರಕ್ಕೆ ಪ್ಲಸ್ ಆಯ್ತೋ ಮೈನಸ್ ಆಯ್ತೋ ಆಮೇಲೆ ನೋಡೋಣ. ಕಥೆಯ ಇನ್ಸೈಟಿಂಗ್ ಇನ್ಸಿಡೆಂಟ್ ನಡೆಯೋದು ಆ ಪಾತ್ರದ ಜೊತೆಗೇನೆ. ಆ ಪಾತ್ರವೇ ಈ ಕಥೆಗೆ ಡ್ರೈವರ್ ಕೂಡ. ನಾವು ಯಾರನ್ನ ಈ ಚಿತ್ರದ ಹೀರೋ ಅಥವಾ ಹೀರೋಸ್ ಅನ್ಕೊಂಡಿರ್ತೀವೋ ಆ ಪಾತ್ರದ ಕಥೆಯ ಒಳಗೆ ಬರೋ ಪಾತ್ರಗಳು ಅವು. ಅದು ಒಂದು ತುಂಬಾ ಬೋಲ್ಡ್ ರೈಟಿಂಗ್ ಡಿಸಿಷನ್ ಅಂತ ನನಗನ್ನಿಸ್ತು. ಇವರ ಹೆಸರುಗಳು ನೋಡಿ, ಮಹಾವೀರ, ಮಹಾಬಲ. ಆದರೆ ಅನ್ಫಾರ್ಚುನೇಟ್ಲಿ ಸಮಾಜದಲ್ಲಿ ಇವರಿಗೆ ಮೇಲೆ ಒಬ್ರಿದ್ದಾರೆ, ಅವರೇ ದೊಡ್ಡವರು. ಪ್ರಜ್ವಲ್ ಅವರ ಪಾತ್ರದ ಹೆಸರು ಎಷ್ಟು ಚೆನ್ನಾಗಿದೆ ನೋಡಿ. ಅವರು ಯಾವಾಗ್ಲೂ ದನ, ಹಸು, ಕರು, ಕೋಣಗಳ ನಡುವೆನೆ ಇರೋದಲ್ವಾ, ಹಾಗಾಗಿ ಆ ಪಾತ್ರದ ಹೆಸರು ದನ. ಆಕ್ಚುಲಿ ಧನಂಜಯ. ಇದು ಇಬ್ಬರು ಗೆಳೆಯರ ಕಥೆ, ಅಪ್ಪ ಮಗನ ಕಥೆ. ಧನಂಜಯನ ಮನೆಯಲ್ಲಿ ಭೂಮಿ ಅಂತ ಒಂದು ಹಸು ಇರುತ್ತೆ. ಧನಂಜಯನ ತಾಯಿಯ ಹೆಸರು ಕೂಡ ಭೂಮಿನೇ ಆಗಿರುತ್ತೆ. ಆ ಹಸುವನ್ನ, ಭೂಮಿ ಅನ್ನೋ ಹಸುವನ್ನ ಯಾರೋ ಕದ್ ಬಿಟ್ಟಿರ್ತಾರೆ. ಅದನ್ನ ಹುಡುಕೋದರ ಮೂಲಕ ಧನಂಜಯನ ಈ ಕರಾವಳಿ ಕಥೆ ಶುರುವಾಗತ್ತೆ. ಅದು ಸಿಂಬಾಲಿಕ್ ಮಾತ್ರ. ಆಕ್ಚುಲಿ ಧನಂಜಯ ತನಗೇ ಗೊತ್ತಿಲ್ಲದೆ ಹುಡುಕ್ತಾ ಇರೋದು ಭೂಮಿ ಅನ್ನೋ ಹಸುವನ್ನಲ್ಲ, ಅವನ ತಾಯಿಯನ್ನ, ಎಸ್ಪೆಷಲಿ ಅವನ ತಂದೆಯನ್ನ, ಅವನ ಮೂಲವನ್ನ. ಅವನ ಬಗ್ಗೆ ಒಂದೊಳ್ಳೆ ಸಾಲಿದೆ, ಅವನಿಗೆ ಅಮ್ಮನ ಬುದ್ಧಿ ಇತ್ತು, ಅಪ್ಪನ ತಾಕತ್ತಿತ್ತು ಅಂತ. ಆದ್ರೆ ಆ ಬುದ್ಧಿಯ ಬಗ್ಗೆ, ಆ ತಾಕತ್ತಿನ ಬಗ್ಗೆ ಅವನಿಗೆ ಆಕ್ಚುಲಿ ಅರಿವಿರೋದಿಲ್ಲ. ಕೋಟಿ ಚೆನ್ನಯ್ಯನ ಕಂಬಳ, ಮೈಸೂರ ಅರಸರಿಗೂ ಕಂಬಳಕ್ಕೂ ಇರೋ ಸಂಬಂಧ, ಕಂಬಳದಲ್ಲಿ ಬೆರೆತು ಹೋಗಿರುವ ಪ್ರತಿಷ್ಠೆ, ಕಂಬಳದ ಕೆಸರಿನಲ್ಲಿ ಬೆರೆತು ಹೋಗಿರೋ ರಕ್ತದ ಹೊಳೆ, ಇವೆಲ್ಲವನ್ನು ತೋರಿಸ್ತಾ ಈ ಕಥೆ ಶುರುವಾಗತ್ತೆ. ಒಂದು ರ್ಯಾಂಡಮ್ ಯಕ್ಷಗಾನದ ದೃಶ್ಯ ಬರುತ್ತೆ. ಅದರಲ್ಲಿ ಧನಂಜಯ ಒಂದು ವೇಷ ಹಾಕೊಂಡಿರ್ತಾನೆ. ಆ ವೇಷಕ್ಕೂ ಕೊಂಬುಗಳಿರುತ್ತವೆ. ಅದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅಷ್ಟು ಬಿಗಿಯಾಗಿ ಕೋಣಗಳ ಕಂಬಳದ ಸುತ್ತಲೂ ಹೆಣೆದಿದ್ದಾರೆ ಈ ಕಥೆಯನ್ನ. ಆದ್ರೆ ಕಂಬಳದ ಬಗ್ಗೆ ಇನ್ನೂ ಹೆಚ್ಚು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ ಅನ್ನ ನರೇಟಿವ್ ಅಲ್ಲಿ ಸೇರಿಸಬಹುದಿತ್ತು ಅಂತ ನನ್ಗನ್ನಿಸ್ತು. ಮಹಾವೀರನ ಎಂಟ್ರಿ ಆಗೋವರೆಗೂ ಈ ಚಿತ್ರ ಒಂದು ಕಥೆಯಾಗಿ, ಒಂದು ಕೋಹರೆಂಟ್ ನರೇಟಿವ್ ಆಗಿ ಸಾಗ್ತಾ ಇರಲ್ಲ, ರ್ಯಾಂಡಮ್ ದೃಶ್ಯಗಳ ಹಾಗೆ ಸಾಗ್ತಿರುತ್ತೆ. ಭೂಮಿಯನ್ನ ಹುಡುಕೊಂಡು ಹೊರಟ ಧನಂಜಯ, ಅವನು ಮಹಾಬಲನ ತಂಡವನ್ನ ಸೇರ್ಕೊಳ್ಳೋದು, ಆತನ ಲವ್ ಸ್ಟೋರಿ, ಹೀಗೆ ಮಹಾವೀರನ ಪಾತ್ರ ಇಂಟ್ರಡ್ಯೂಸ್ ಆದ್ಮೇಲೆನೆ ಕಥೆ ಆಕ್ಚುಲಿ ಗ್ರೌಂಡ್ ಆಗುವುದು. ಮಹಾವೀರನ ಹಾಗೂ ದೊಡ್ಡವರ ಬ್ಯಾಕ್ ಸ್ಟೋರಿ. ಮದುವೆಗೆ ಹೋದಾಗ ಲಾರಿ ಕೆಸರಿನಲ್ಲಿ ಕಚ್ಕೊಳ್ಳೋದು, ಅದಾದ್ಮೇಲೆ ಅದೇ ರೀತಿಯ ಇನ್ನೊಂದು ದೃಶ್ಯ ಬರುತ್ತೆ. ಆದ್ರೆ ಆ ದೃಶ್ಯದಲ್ಲಿ ಮಹಾವೀರನ ಕ್ಯಾರೆಕ್ಟರ್ನ ಮತ್ತೆ ಇನ್ನೊಂದು ಡೈಮೆನ್ಷನ್ ಅಲ್ಲಿ ಎಲಿವೇಟ್ ಮಾಡೋ ಪ್ರಯತ್ನ ಆಗಿದೆ. ಇವೆಲ್ಲವೂ ನನಗೆ ಇಷ್ಟ ಆದವು. ಮಹಾವೀರನ ಫೋಕಸ್ ಹುಡುಗಿಯ ಮೇಲೆ, ಅಂದ್ರೆ ತನಗೆ ಆಗಬೇಕಾದ ಹೆಂಡತಿಯ ಮೇಲಲ್ಲ, ಅವನ ಫೋಕಸ್ ಕೋಣಗಳ ಮೇಲೆ ಇತ್ತು ಅನ್ನೋದಕ್ಕೆ ಒಂದೊಳ್ಳೆ ಮೊಮೆಂಟ್ ಇದೆ. ಹಾಗೇನೆ ಇನ್ನೊಂದು ಒಳ್ಳೆ ರೈಟಿಂಗ್ ಚಾಯ್ಸ್ ಅಂತ ನನಗನ್ಸಿದ್ದು, ಒಂದು ದೃಶ್ಯವಾಗಿ, ಒಂದು ದೊಡ್ಡ ದೃಶ್ಯ ಅಲ್ಲ, ಒಂದು ಸಣ್ಣ ದೃಶ್ಯವಾಗಿ ಆದರೂ ಕೂಡ ಮಹಾಬಲನಿಗೆ ತನ್ನ ಯೋಗ್ಯತೆಯ ಬಗ್ಗೆನೇ ಸೆಲ್ಫ್ ಡೌಟ್ ಬರುವುದು. ಸ್ಪಿರಿಟೆಡ್ ಮೇಕಿಂಗ್ ಅಂತ ಹೇಳದ್ನಲ್ಲ, ಅದು ಅಭಿಮನ್ಯು ಸದಾನಂದನ್ ಅವರ ಸಿನಿಮಾಟೋಗ್ರಫಿಯಲ್ಲಿ, ಸಚಿನ್ ಬಸ್ರೂರ್ ಅವರ ಹಾಡುಗಳಲ್ಲಿ, ಬ್ಯಾಕ್ ಗ್ರೌಂಡ್ ಸ್ಕೋರ್ ನಲ್ಲಿ, ಪ್ರತೀಕ್ ಶೆಟ್ಟಿ ಅವರ ಎಡಿಟಿಂಗ್ ನಲ್ಲಿ ಕಂಡು ಬಂದಿದೆ. ಫಿಲ್ಮ್ ಅಲ್ಲಿ ತುಂಬಾ ನೈಟ್ ಶಾಟ್ಸ್ ಇವೆ. ವಿಜುವಲಿ ಫಿಲ್ಮ್ ತುಂಬಾ ಇಂಪ್ರೆಸಿವ್ ಆಗಿದೆ. ಬೆಳದಿಂಗಳಲ್ಲಿ ಒಂದು ಉಯ್ಯಾಲೆ, ಆ ಉಯ್ಯಾಲೆ ಮೇಲೆ ಹೀರೋಯಿನ್,
ಆ ರೀತಿಯ ಒಂದು ಶಾಟ್ ಇದೆ. ಮರ ಸೆಂಟರ್ ನಲ್ಲಿ ಅದರ ಹಿಂದೆ ಇಬ್ಬರು ವ್ಯಕ್ತಿಗಳ ಕೈ, ಆ ಮರಕ್ಕೆ ಅಂತ ಒಂದು ಮೀನಿಂಗ್ ಇದೆ. ಈ ರೀತಿಯ ಫ್ರೇಮಿಂಗ್ ಹೊಸದಾಗಿತ್ತು. ಎಡಿಟಿಂಗ್ ನಲ್ಲಿ ಸುಮಾರು ರೆಗ್ಯುಲರ್ ಸೀನ್ಸ್ ನ ಸ್ಪೆಷಲ್ ಮಾಡಿದ್ದಾರೆ. ಉದಾಹರಣೆಗೆ ಒಂದು ಜೀಪ್ ಸುತ್ತಲೂ 2 ಟೈಮ್ ಲೈನ್ಸ್ ಅಲ್ಲಿ ನಡೆಯೋ ಒಂದು ದೃಶ್ಯ. ಚಾಕ್ ಪೀಸ್ ನಲ್ಲಿ ಗೆರೆ ಎಳೆದ್ರೆ ಅದರ ಮೇಲೆ ಜೀಪ್ ಹೋಗೋದು, ₹1 ನಾಣ್ಯದ ಎಫೆಕ್ಟ್ಸ್, ಇವೆಲ್ಲವೂ 3 ಕಡೆ ಪ್ಯಾರಲಲ್ ಆಗಿ ನಡೆಯೋ ದೃಶ್ಯಗಳು, ಕನಸಿನ ಒಳಗೆ ಕನಸು, ಇವೆಲ್ಲವೂ ಎಡಿಟಿಂಗ್ ನಲ್ಲಿ ಎಫೆಕ್ಟ್ಸ್ ನಲ್ಲಿ ಹೈಲೈಟ್ಸ್. ಒಂದು ಫೈಟ್ ನಲ್ಲಿ ಅಂಟಿಲ್ ಒನ್ ಪಾಯಿಂಟ್ ಮಹಾವೀರ ಬೇರೆಯವ್ರನ್ನ ಹೊಡಿತಿರ್ತಾನೆ ಆದ್ರೆ ಕೊಲ್ಲೋದಿಲ್ಲ ಅನ್ನೋ ಐಡಿಯಾ ನನಗೆ ಇಷ್ಟ ಆಯ್ತು. ಹಾಗೇನೆ ಒಬ್ಬ ವ್ಯಕ್ತಿ ಸತ್ತು ಹೋಗ್ತಾನೆ, ಆದ್ರೆ ಅವನು ಮನುಷ್ಯನಾಗೂ ಪ್ರಾಣಿಯಾಗೂ ಅಟ್ ದ ಸೇಮ್ ಟೈಮ್ ಮತ್ತೆ ಮರುಜನ್ಮವನ್ನ ತಾಳ್ತಾನೆ ಅನ್ನೋ ಐಡಿಯಾ ಕೂಡ ನನಗೆ ಇಷ್ಟ ಆಯ್ತು. ಬಾ ಕರಾವಳಿಗೆ, ಮುದ್ದುಗುಮ್ಮ, ಮದುವೆಯ ಒಂದು ಹಾಡು, ಕರ್ಮದ ಬಗ್ಗೆ ಒಂದು ಹಾಡು, ಇವೆಲ್ಲವೂ ಇನ್ಸ್ಟೆಂಟ್ಲಿ ಇಂಪ್ರೆಸಿವ್ ಆದ ಹಾಡುಗಳು. ಮಹಾವೀರನಿಗೆ ಪೂಜೆ ಅಂತ ಒಂದು ದೃಶ್ಯ ಇದೆ. ಆ ದೃಶ್ಯದಲ್ಲಿ ಒಂದು ಸುಮಾರಾದ ಲಾಂಗ್ ಸಿಂಗಲ್ ಶಾಟ್ ಇದೆ, ಅದು ಚೆನ್ನಾಗಿತ್ತು. ಈ ಎಲ್ಲಾ ಒಳ್ಳೆ ಅಂಶಗಳನ್ನ ತುಂಬಾ ಇಂಟೆನ್ಷನಲ್ ಆಗಿ ಮಾಡಿದ್ದಾರೆ. ಅದಕ್ಕೇನೆ ನನಗೆ ಈ ಕರಾವಳಿ ಒಂದು ಕಮಿಟೆಡ್ ತಂಡ ಮಾಡಿರೋ ಚಿತ್ರ ಅಂತ ಅನಿಸ್ತು. ದಟ್ಸ್ ಇಟ್. ಈ ಚಿತ್ರದಲ್ಲಿ ನನಗೆ ಇದ್ದ ಮೇಜರ್ ಸಮಸ್ಯೆ ಅದರ ಓವರ್ ಆಲ್ ಸ್ಟೋರಿ ಟೆಲ್ಲಿಂಗ್ ನಲ್ಲಿ. ಫಸ್ಟ್ ಹಾಫ್ ನ ಫ್ಲೋ ಇನ್ನೂ ಹೆಚ್ಚು ಸ್ಮೂತ್ ಆಗಿ, ಹೆಚ್ಚು ಫೋಕಸ್ಡ್ ಆಗಿ ಇರಬಹುದಿತ್ತು. ಚಿತ್ರದಲ್ಲಿ ನಡೆಯೋ ಅಷ್ಟು ಕೊಲೆಗಳು, ಅಷ್ಟು ವಯಲೆನ್ಸ್ ಜಸ್ಟಿಫೈಡ್ ಅಂತ ನನಗನ್ನಿಸ್ಲಿಲ್ಲ. ನಾನು ಆಗ್ಲೇ ಹೇಳಿದ ಹಾಗೆ ಈ ಚಿತ್ರದಲ್ಲಿ ನಾವು ಯಾರು ಪ್ರೊಟ್ಯಾಗನಿಸ್ಟ್ ಆಗಿ ಇರಬಹುದು ಅಂತ ಅನ್ಕೊಳ್ತೀವೋ ಅವರು ಆಕ್ಚುಲಿ ಪ್ರೊಟ್ಯಾಗನಿಸ್ಟ್ ಅಲ್ಲ. ಹಾಗಾಗಿ ನಾವು ಯಾರಿಗೆ ರೂಟ್ ಮಾಡಬೇಕು ಅನ್ನೋ ಸ್ವಲ್ಪ ಒಂದು ಕನ್ಫ್ಯೂಷನ್ ಬರುತ್ತೆ. ಹಾಗಾಗಿನೇ ನಾವು ಯಾರ ಜೊತೆ ಎಮೋಷನಲಿ ಕನೆಕ್ಟ್ ಆಗಬೇಕು ಅನ್ನೋ ಕನ್ಫ್ಯೂಷನ್ ಕೂಡ ಹುಟ್ಕೊಳ್ಳುತ್ತೆ. ಗೋಣಿ ಚೀಲದಲ್ಲಿ ಇದ್ದ ವ್ಯಕ್ತಿ ಯಾರು? ದೊಡ್ಡವರು ಕಂಬಳದಲ್ಲಿ ಸೋತಿದ್ರೆ ಅವರ ಮನೆಯಲ್ಲೇ ಇನ್ನೂ ಕುರ್ಚಿ ಯಾಕೆ ಇದೆ? ಫ್ಲಾಶ್ ಬ್ಯಾಕ್ ನಲ್ಲಿ ನಡೆಯೋ ಓಟದಲ್ಲಿ ಮಹಾವೀರ ಪಾಲ್ಗೊಂಡು ಗೆದ್ನೋ ಇಲ್ವೋ? ಈ ರೀತಿಯ ಸ್ವಲ್ಪ ಕನ್ಫ್ಯೂಷನ್ಗಳು ನನಗಿದ್ವು. ಸ್ಪೋರ್ಟ್ಸ್ ಡ್ರಾಮಾಗಳಲ್ಲಿ ಆ ಟ್ರೈನಿಂಗ್ ಮಾಂಟಾಜ್ ಸೀಕ್ವೆನ್ಸ್ಗೆ ನಾನು ಕಾಯ್ತಾ ಇರ್ತೀನಿ. ಯಾಕಂದ್ರೆ ಅದರ ಮೂಲಕ ಬರಹಗಾರ, ನಿರ್ದೇಶಕ ಪ್ರೇಕ್ಷಕರನ್ನ ಬಿಗಿಯಾಗಿ ಕಥೆಯ ಒಳಗೆ ಎಳೆದು ಹಿಡ್ಕೊಂಡ್ಬಿಡಬಹುದು. ಆ ಆಪರ್ಚುನಿಟಿಯನ್ನ ಇಲ್ಲಿ ಸರಿಯಾಗಿ ಉಪಯೋಗಿಸ್ಕೊಂಡ್ರ ಅನ್ನೋದು ಒಂದು ಪ್ರಶ್ನೆನೆ. ದಂತಕಥೆಯಾದ ತಂದೆಯ ಪರಿಚಯ ಮಗನಿಗೆ ಆಗಬೇಕಾದ್ರೆ ಸಿಗಬೇಕಾದ ಹೈ ಸಿಗ್ಲಿಲ್ಲ. ಕಾರಣ ನನಗನ್ಸತ್ತೆ, ಯಾಕಂದ್ರೆ ನಾನು ಆಗ್ಲೇ ಹೇಳಿದ ಹಾಗೆ ಇನ್ನೊಂದು ಪಾತ್ರದ ಮೇಲೆ ವೇಟೇಜ್ ಹೆಚ್ಚಿದೆ. ನಟರ ವಿಚಾರಕ್ಕೆ ಬಂದ್ರೆ ಪ್ರಜ್ವಲ್ ಹಾಗೂ ರಾಜ್ ಬಿ ಶೆಟ್ಟಿ ಅವರ ನಟನೆ ಸ್ವಲ್ಪ ಕಂಟ್ರೋಲ್ಡ್ ಆಗಿ ಇದ್ರೆ, ಮಿತ್ರಾ ಅವರ ಹಾಗೂ ರಮೇಶ್ ಇಂದ್ರ ಅವರ ಪರ್ಫಾರ್ಮೆನ್ಸ್ ಡೆಲಿಬರೇಟ್ಲಿ ಸ್ವಲ್ಪ ಡ್ರಾಮ್ಯಾಟಿಕ್ ಆಗಿ ಇದೆ. ಸಿಕ್ಕ ಪಾತ್ರಗಳಿಗೆ ಇರೋ ಬರವಣಿಗೆಗೆ ಎಲ್ಲಾ ನಟರು ನ್ಯಾಯವನ್ನ ಒದಗಿಸಿದ್ದಾರೆ. ಆದ್ರೆ ನ್ಯಾಯ ಆಕ್ಚುಲಿ ಸಿಗಬೇಕಾಗಿದ್ದದ್ದು ಈ ಚಿತ್ರದ ಇಂಟೆನ್ಷನ್ಗೆ, ಮೇಕಿಂಗ್ಗೆ. ಆಗ ಈ ಕರಾವಳಿ ಒಂದು ಹೋಲ್ಸಮ್ ಎಕ್ಸ್ಪೀರಿಯನ್ಸ್ ಆಗಿದ್ದಿರೋದು.